ಸೊ ನಮ್ಮ ದೇಶದಲ್ಲಿ ಇಚ್ಚಿಂಗ್ ಅಂತ ಮೆಡಿಕಲ್ ಸ್ಟೋರ್ಸ್ಗೆ ಹೋದ್ರೆ ಇವೆಲ್ಲ ಕಾಂಬಿನೇಷನ್ ಕ್ರೀಮ್ಗಳು ಈಸಿಯಾಗಿ ಸಿಗುತ್ತೆ. ಕ್ವಾಡ್ರಿಡರ್ಮ್, ಪ್ಯಾಂಡರ್ಮ್, ಕ್ಯಾಂಡಿಡ್ ಬಿ ಈ ಕ್ರೀಮ್ಸ್ ಫಂಗಲ್ ಇನ್ಫೆಕ್ಷನ್ ನ ಟ್ರೀಟ್ ಮಾಡಲ್ಲ, ಅದನ್ನ ಇನ್ನ ವರ್ಸ್ಟ್ ಮಾಡುತ್ತೆ. ಸ್ಟೀರಾಯ್ಡ್, ಆಂಟಿಫಂಗಲ್, ಆಂಟಿಬಯೋಟಿಕ್ ಮಿಕ್ಸ್. ಫಸ್ಟ್ 2 ದಿನ ಇಚ್ಚಿಂಗ್ ಕಮ್ಮಿ, ರೆಡ್ನೆಸ್ ಕಮ್ಮಿ, ನಿಮ್ಗೆ ಅನ್ಸತ್ತೆ ಒಳ್ಳೆ ಕ್ರೀಮ್ ಸಿಕ್ತು ಅಂತ. ಆದ್ರೆ ರಿಯಾಲಿಟಿ ಫಂಗಸ್ ಇನ್ನ ಬೆಳ್ಕೊಂಡು ಹೋಗ್ತಾ ಇದೆ. ಇದನ್ನ ಸೆಲ್ಫ್ ಯೂಸ್ ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್. ರಿಪೀಟೆಡ್ ಆಗಿ ಇದೇ ಕ್ರೀಮ್ನ ಯೂಸ್ ಮಾಡಿದ್ರೆ ಸ್ಕಿನ್ ಫುಲ್ ತೆಳು ಆಗತ್ತೆ, ಫುಲ್ ಲೈಟ್ ಕಲರ್ಡ್, ಒಳ್ಳೆ ವಿಟಿಲಿಗೋ ಪ್ಯಾಚಸ್ ತರ ಬರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ. ಇದೆಲ್ಲ ಪರ್ಮನೆಂಟ್ ಡ್ಯಾಮೇಜ್. ಜೊತೆಗೆ ನಿಮ್ ಫಂಗಲ್ ಇನ್ಫೆಕ್ಷನ್ ಇನ್ನ ಸ್ಪ್ರೆಡ್ ಆಗತ್ತೆ, ಮುಖದಲ್ಲೂ ಕೂಡ ಬರ್ಬೋದು. ಕ್ಯಾಂಡಿಡ್ ಬಿ ನಲ್ಲಿ ಸ್ಟೀರಾಯ್ಡ್ ಇರುತ್ತೆ. ಸೊ ಸ್ಟೀರಾಯ್ಡ್ ಏನ್ ಮಾಡುತ್ತೆ, ಇಚ್ಚಿಂಗ್ ಕಮ್ಮಿ ಮಾಡುತ್ತೆ, ಬಟ್ ಇಮ್ಯುನಿಟಿ ಡೌನ್ ಮಾಡುತ್ತಲ್ಲ, ಫಂಗಸ್ ಬೆಳೀತಾ ಹೋಗುತ್ತೆ. ಫಂಗಲ್ ಇನ್ಫೆಕ್ಷನ್ಗೆ ಪ್ಲೇನ್ ಆಂಟಿ ಫಂಗಲ್ ಕ್ರೀಮ್ ಬೇಕು, ಸ್ಟೀರಾಯ್ಡ್ ಅಲ್ಲ. ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಈ ತರದ ಫಂಗಲ್ ಇನ್ಫೆಕ್ಷನ್ಗೆ ಸ್ಟೀರಾಯ್ಡ್ ಇರೋದು ಕ್ರೀಮ್ಸ್ ಹಚ್ತಾ ಇದ್ರೆ ಇವಾಗಲೇ ಸ್ಟಾಪ್ ಮಾಡಿ.